ಹಾಯ್ ಹಲೋ ನಮಸ್ಕಾರ. ಸಂಧ್ಯಾಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಸಿಂಪಲಾಗಿ ಟೇಸ್ಟಿಯಾಗಿ ಪನ್ನೀರ್ ಮಸಾಲ ಗ್ರೇವಿನ ಮಾಡ್ತಾಯಿದ್ದೀನಿ. ಇದು ಚಪಾತಿಗಂತೂ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ನೀವು ಅನ್ನೋ ಜೊತೆನೂ ಯೂಸ್ ಮಾಡ್ಬೋದು. ಪನ್ನೀರ್ ಅಂದ್ರೇ ಒಂದು ಡಯಟ್ ಬ್ಯಾಲೆನ್ಸ್ ಅಂತಲೇ ಹೇಳ್ತಾರೆ. ಸೊ ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ ಪನ್ನೀರನ್ನ ಈ ಥರ ಸ್ಲೈಸಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಒಂದು ಮಿಕ್ಸಿ ಜಾರಿಗೆ 1.5 ಅರ್ಧ ಟೊಮೆಟೊನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಮೊಸರು ಜಾಸ್ತಿ ಹಾಕ್ಕೊಬೇಡಿ. ಟೊಮೆಟೊನೂ ಹುಳಿ ಇರೋದ್ರಿಂದ ಮೊಸರು ಹುಳಿ ಇರುತ್ತೆ, ಜಾಸ್ತಿ ಹುಳಿ ಅನ್ನಿಸ್ಬಿಡುತ್ತೆ. ನಾನು ಫೈನ್ ಪೇಸ್ಟ್ನ ಮಾಡಿ ಇಟ್ಕೊತಾ ಇದ್ದೀನಿ ಸೈಡಲ್ಲಿ. ನೆಕ್ಸ್ಟು ಒಂದು ಪ್ಯಾನ್ನ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕಿ, ಪನ್ನೀರ್ ರೋಸ್ಟ್ ಮಾಡೋಕ್ಕೆ ಎಷ್ಟು ಆಯಿಲ್ನ ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ಸೊ ನಾನಿಲ್ಲಿ ಒಂದು 4-5 ಟೇಬಲ್ ಸ್ಪೂನ್ ನಾನು ಆಯಿಲ್ನ ತೊಗೊಂಡಿದ್ದೀನಿ. ಅದಕ್ಕೆ ರೆಡ್ ಚಿಲ್ಲಿ ಪೌಡರ್, ಸಾಲ್ಟು, ಟರ್ಮೆರಿಕು ಇದೆರಡನ್ನೂ 1/4 ಚಮಚ ಅಷ್ಟೇ ನಾನು ಹಾಕ್ಕೋತಾ ಇರೋದು. ಸೊ ರೋಸ್ಟ್ ಮಾಡೋದಕ್ಕಲ್ವ ಅಂಥೇಳಿ. ಸೊ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ, ಎಣ್ಣೆಲಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2 ನಿಮಿಷ ಲೋ ಫ್ಲೇಮಲ್ಲೇ ಬಿಸಿ ಮಾಡಿಕೊಂಡು ಅದಕ್ಕೆ ಏನು ಪನ್ನೀರನ್ನ ಕಟ್ ಮಾಡ್ಕೊಂಡಿರ್ತೀರ ಅದನ್ನು ಸೇರಿಸ್ಕೊಳ್ಳಿ. ಲೋ ಫ್ಲೇಮಲ್ಲೇ ಇದು ಮಾಡಬೇಕು. ನೀವು ಹೈ ಫ್ಲೇಮಲ್ಲಿ ಇಟ್ಕೊಂತು ಅಂದರೆ ಬೇಗ ಸೀದೋಗ್ಬಿಡುತ್ತೆ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು 2 to 5 ಮಿನಿಟ್ಸ್ ಅಷ್ಟೇ ರೋಸ್ಟ್ ಮಾಡಬೇಕಾಗಿರೋದು. ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಎಲ್ಲ ಸೈಡನ್ನು ನೀಟಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಪೂರ್ತಿ ಆ ಟರ್ಮರಿಕ್ಕು, ರೆಡ್ ಚಿಲ್ಲಿ ಪೌಡರು, ಸಾಲ್ಟು ಎಲ್ಲ ಬ್ಲೆಂಡ್ ಆಗಿರಬೇಕು. ಸೊ ನೀವು ಅದನ್ನು ತಿರುಗಿಸಿ ನೀವು ರೋಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಕಡೆ ನೀಟಾಗಿ ರೋಸ್ಟ್ ಆಗಿದೆ. ಇದನ್ನು ಏನು ಮಾಡಬೇಕು, ನೀವು ರೋಸ್ಟ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳಿ. ನಾನು ಅದೇ ಆಯಿಲ್ನ ಯೂಸ್ ಮಾಡ್ತಾಯಿಲ್ಲ. ಮತ್ತು ಅದೇ ಪ್ಯಾನನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ. ಆಯಿಲ್ನ ಸೇರಿಸ್ಕೊಂಡಾದ್ಮೇಲೆ ಸ್ವಲ್ಪ ಸಾಸಿವೆನ ಹಾಕೋತಾ ಇದ್ದೀನಿ. ಒಂದು ಚೂರು ಚಕ್ಕೆ ಮತ್ತು ಪಲಾವ್ ಎಲೆನ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನನಗೆ ಈ ಮಸಾಲ ಐಟಮ್ಸ್ ಎಲ್ಲ ಫ್ಲೇವರೆಲ್ಲ ಇಷ್ಟ ಆಗಲ್ಲ. ಸೊ ನಾನು ಅದಕ್ಕೆ ಚಕ್ಕೆ, ಲವಂಗ ಆ ಥರ ಏನು ಜಾಸ್ತಿ ಹಾಕ್ತಾಯಿಲ್ಲ. ಒಂದೇ ಒಂದು ಲವಂಗ, ಒಂದು ಸ್ವಲ್ಪ ಚಕ್ಕೆ ಮತ್ತು ಪಲಾವ್ ಎಲೆ. ನೀವು ಬೇಡ ಅನ್ನೂ ಸ್ಕಿಪ್ ಮಾಡ್ಕೊಬೋದು. ಇದು ಇಷ್ಟನ್ನು ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ನೀಟಾಗಿ. ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಆಗಬೇಕು. ಆ ಥರ ಸ್ವಲ್ಪ ಕೈ ಬಿಡ್ದಂಗೆ ರೋಸ್ಟ್ ಮಾಡ್ಕೊಳ್ಳಿ. ಇದಾದಮೇಲೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಕೊರಿಯಾಂಡರ್ ಪೌಡರು, ಒಂದು ಸ್ವಲ್ಪ ಚಿಕನ್ ಮಸಾಲ, ಒಂದು ಸ್ವಲ್ಪ ಜೀರಿಗೆ ಪೌಡರು ಇಷ್ಟನ್ನು ನಾನು ಹಾಕ್ಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಆಯಿಲ್ ಜಾಸ್ತಿ ಹಾಕಿಲ್ಲ. ಯಾಕೆ ಅಂದರೆ ಪನ್ನೀರ್ ರೋಸ್ಟ್ ಮಾಡಿದ್ದೀನಲ್ಲ, ಅದರಲ್ಲೇ ಸ್ವಲ್ಪ ಆಯಿಲ್ ಇಟ್ಕೊಂಡಿರುತ್ತೆ. ಸೊ ಇದಕ್ಕೂ ಆಯಿಲ್ ಹಾಕಿದ್ರೆ ತುಂಬ ಜಾಸ್ತಿ ಆಯಿಲ್ ಆಗುತ್ತೆ. ನನಗೆ ಆಯಿಲ್ ಅಂದ್ರೇ ಆಗಲ್ಲ. ಸೊ ಆಯಿಲ್ ಥರ ಇದ್ದರೆ ಅದೇನೋ ಒಂಥರ ಇರಿಟೇಷನ್ ಆಗುತ್ತೆ. ಸೊ ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ನಾನು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ಸ್ವಲ್ಪ ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು, ನಾನು ನೀರನ್ನ ಆ್ಯಡ್ ಮಾಡಿಕೊಂಡು ಈ ಥರ ಕುದಿಸ್ಕೊಳ್ಳಿ ಡ್ರೈ ಅಂತ ಅನಿಸಿದ್ರೆ. ಸೊ ನೆಕ್ಸ್ಟು ಸ್ವಲ್ಪ 2 ನಿಮಿಷ ಹೋದಾದ್ಮೇಲೆ ನಾವೇನು ಫೈನ್ ಪೇಸ್ಟ್ ಮಾಡ್ಕೊಂಡಿರ್ತೀವಿ ಟೊಮೊಟೊ ಪೇಸ್ಟು, ಅದನ್ನು ಹಾಕ್ಕೊಂಡು ನೀಟಾಗಿ ಲೋ ಫ್ಲೇಮಲ್ಲೇ ಒಂದು 10 ನಿಮಿಷ ಕುದಿಸ್ಕೊಳ್ಳಿ. ಅದು ಯಾವ ಥರ ಇರಬೇಕು ಅಂತಂದರೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿರಬೇಕು. ಆವಾಗ ಮಾತ್ರ ಪರ್ಫೆಕ್ಟಾಗಿ ಅದು ರೋಸ್ಟ್ ಆಗಿದೆ ಅಂತ ಅರ್ಥ. ಇದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಚಿಲ್ಲಿ ಪೌಡರ್ನ ಕೂಡ ಹಾಕ್ಕೊಂಡು ನಾನು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬೇಯೋಕ್ಕೆ ಬಿಡ್ತೀನಿ. ನೀವೇ ನೋಡ್ತಾ ಇರ್ಬೋದು, ನಾನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮೊದಲು. ಯಾಕೆಂತಂದರೆ ಟೊಮ್ಯಾಟೊ, ಮೊಸರು ಎಲ್ಲ ಹಾಕಿರೋದ್ರಿಂದ ಆ ಒಂದು ಹಸಿ ವಾಸನೆ ಹೋಗಬೇಕು. ನೀವೇ ನೋಡ್ತಾ ಇದ್ರಲ್ವಾ, ಸೈಡಲ್ಲೆಲ್ಲ ಪೂರ್ತಿ ಎಣ್ಣೆ ಬಿಟ್ಟಿದೆ. ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ. ಸೊ ನೀವು ಸಾಲ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾನು ಸಾಲ್ಟ್ ಹಾಕಿರೋದನ್ನ ನಾನು ಸ್ಕಿಪ್ ಮಾಡಿದ್ದೀನಿ, ನೀವು ಹಾಕ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಪನ್ನೀರ್ ರೋಸ್ಟ್ ಮಾಡಿರೋದನ್ನ ಇಲ್ಲಿ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟು ಇಲ್ಲಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ.
ಚಪಾತಿಗೆ, ದೋಸೆಗೆ, ಅನ್ನಕ್ಕೆ ಎಲ್ಲದಕ್ಕೂ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಈ ಥರ ಗ್ರೇವಿನ ನೀವು ಮನೇಲಿ ಮಾಡಿಲ್ಲ ಅಂತ ಹೇಳಿದರೆ ಸಿಂಪಲ್ಲಾಗಿರುತ್ತೆ, ಬೇಗನೆ ಮಾಡ್ಕೋಬೋದು. ಮಾರ್ನಿಂಗ್ ಟೈಮನ್ನು ಬೇಗನೆ ಮಾಡ್ಕೋಬೋದು. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು ಯಾವುದೇ ವಿಡಿಯೋ ಬಂದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.